ರಿಲಿಜನ್ ನಿಂದ ಸರ್ಕಾರವನ್ನು ದೂರ ಇಡೋದು ಅನ್ನೋದನ್ನ ನಾವು ಕನ್ನಡಕ್ಕೆ ಅನುವಾದ ಹೆಂಗ್ ಮಾಡಿದ್ವಿ ಅಂತಂದ್ರೆ ಧರ್ಮದಿಂದ ಸರ್ಕಾರವನ್ನು ದೂರ ಇಡೋದು. ಎಷ್ಟು ಚೆನ್ನಾಗಿದೆ ನೋಡಿ. ರಿಲಿಜನ್ ಇಸ್ ಡಿಫರೆಂಟ್. ರಿಲಿಜನ್ ಅಂದ್ರೆ ಅರ್ಥ ಏನ್ ಗೊತ್ತಾ? ನಾನು ಎಲ್ಲರನ್ನೂ ಮತ್ತೊಮ್ಮೆ ಅರ್ಜಿ ಮಾಡ್ತೀನಿ, ಅಪ್ಪಿ ತಪ್ಪಿಯು ಎಲ್ಲಾದ್ರೂ ರಿಲಿಜನ್ ಅನ್ನೋ ಪದ ಬಂದ್ರೆ ಅದನ್ನ ಧರ್ಮ ಅಂತ ಫಾರ್ ಗಾಡ್ ಸೇಕ್ ಅನುವಾದ ಮಾಡಬೇಡಿ. ರಿಲಿಜನ್ ಇಸ್ ನಾಟ್ ಈಕ್ವಲ್ ಟು ಧರ್ಮ. ರಿಲಿಜನ್ ಅಂದ್ರೆ ಏನ್ ಗೊತ್ತಾ? ಅಕಾರ್ಡಿಂಗ್ ಟು ದೇರ್ ಲ್ಯಾಂಗ್ವೇಜ್, ಒಂದು ಪುಸ್ತಕ, ಒಬ್ಬ ಪ್ರವಾದಿ ಮತ್ತು ಒಂದು ದೇವರು ಎಲ್ಲಿರ್ತಾರೋ ಅದು ರಿಲಿಜನ್. ಆ ಒಂದು ದೇವರು ಸತ್ಯ, ಆ ಒಂದು ಪುಸ್ತಕ ಅವನ ಬಗ್ಗೆ ಹೇಳುತ್ತೆ. ಆ ಒಂದು ಪುಸ್ತಕ ಎಲ್ಲಿಂದ ಬಂತು ಅಂತಂದ್ರೆ ಅವನು ಚೂಸ್ ಮಾಡ್ಕೊಂಡಿರುವಂತ ಒಬ್ಬ ವ್ಯಕ್ತಿ ಇದನ್ನ ಹೇಳಿದ, ಅದಕ್ಕೋಸ್ಕರ ಅವನು ಹೇಳಿದ ಮಾತು ಅಂತ. ಇದು ರಿಲಿಜನ್ ನ ಚೌಕಟ್ಟು. ಅಕಸ್ಮಾತ್ ಇನ್ನೊಂದು ದೇವರು ಬಂದ್ರು ಅಂದ್ರೆ ರಿಲಿಜನ್ ಇಲ್ಲ. ನೀವು ಈ ದೃಷ್ಟಿಕೋನದಿಂದ ಭಾರತವನ್ನು ನೋಡಿದ್ರೆ ಇಲ್ಲಿ ಹೆಚ್ಚು ಕಡಿಮೆ 38 ಕೋಟಿ ರಿಲಿಜನ್ಗಳಿರ್ಬೇಕು. 38